ಇನ್ನು ಈ ಪರಪ್ಪನ ಅಗ್ರಹಾರ ಜೈಲಿಗೆ NIA ತಂಡ ಭೇಟಿ ಕೊಟ್ಟಿದೆ. ಯಾಕಂದರೆ ಈ ಬಿಂದಾಸಾಗಿ ಉಗ್ರಗಾಮಿಗಳು ಅಲ್ಲಿ ಮೊಬೈಲ್ ಹಿಡ್ಕೊಂಡು ಮಾತಾಡ್ತಾ ಕೂತ್ಕೊಂಡು ಹರಟೆ ಹೊಡೆಯೋದು, ಬಲಗೈನಲ್ಲಿ ಟೀ ಕಪ್ಪು, ಎಡಗೈನಲ್ಲಿ ಮೊಬೈಲು. ಯಾರಿಗುಂಟು ಯಾರಿಗೆಲ್ಲ ಈ ಭಾಗ್ಯ. ವರ್ಕ್ ಫ್ರಮ್ ಜೈಲ್, ವರ್ಕ್ ಫ್ರಮ್ ಹೋಮ್ ನೋಡಿದ್ವಲ್ಲ ನಾವು, ಹಾಗೆ ವರ್ಕ್ ಫ್ರಮ್ ಜೈಲ್. ಜೈಲಿನಲ್ಲೇ ಕೂತ್ಕೊಂಡು ನೀವೇನೇನು ಕೆಲಸ ಮಾಡ್ತಾ ಇದ್ರೋ ಅದಕ್ಕೆ ಯಾವುದೇ ಧಕ್ಕೆ ಇಲ್ದೇನೆ ನೀವು ಕೆಲಸ ಮಾಡ್ಬೋದು ಪರಪ್ಪನ ಅಗ್ರಹಾರದಲ್ಲಿ. ಎಂಥ ನಾಚಿಗೆಟ್ಟ ಸಂಗತಿ ನೋಡಿ ಇದು. ಇದಕ್ಕಿಂತ ಅವಮಾನ ಇನ್ನೊಂದಿದೆಯಾ? ಯಾರ್ಯಾರ ಜೊತೆ ಮಾತಾಡ್ದ, ಯಾರ್ಯಾರನ್ನ ಸಂಪರ್ಕ ಮಾಡ್ದ, ಇವನ ಕೆಲಸವೇ ಯುವಕರನ್ನ ಅವ್ರ ಬುದ್ಧಿ ಹಾಳು ಮಾಡಿ ಉಗ್ರಗಾಮಿಗಳನ್ನಾಗಿ ಮಾಡುವಂಥದ್ದು. ನೋಡಿ ಅವನು ನಕ್ಕಂತ ಇರೋದು ನೋಡಿ, ಏನು ಮನೆಯಲ್ಲಿದ್ದಂಗೆ ಆನಂದವಾಗಿದ್ದಾನೆ. ಇಷ್ಟೆಲ್ಲ ನೋಡಾದ್ಮೇಲೆ ಸುಮ್ಮನಿರಕ್ಕೆ ಸಾಧ್ಯನಾ? ಹೀಗಾಗಿ ಏನು ಅಂತಂದರೆ NIA ತಂಡವೇ ಭೇಟಿ ಕೊಟ್ಟಿದೆ. ಇಲ್ಲಿವರಿಂದ ಆಗಲ್ಲ ಅಂತ ಗೊತ್ತಾಗಿದೆ ಅದು ಅವ್ರಿಗೆ. ಬಿಟ್ಟರೆ ಇವರು ಇನ್ನೊಂದಷ್ಟು ಜನರನ್ನು ತಲೆ ಕೆಡಿಸಿ ಇನ್ನೊಂದಷ್ಟು ಜನರನ್ನು ಉಗ್ರಗಾಮಿಗಳನ್ನು ಮಾಡಿ ನಾಳೆ ಏನು ಬೇಕಾದ್ರೂ ಆಗ್ಬಿಡ್ಬೋದು. ಅದಕ್ಕೋಸ್ಕರ NIA ತಂಡನೇ ಭೇಟಿ ಕೊಟ್ಟು ಎಲ್ಲವನ್ನೂ ಕೂಡ ಪರಿಶೀಲನೆ ಮಾಡ್ತಾ ಇದೆ. ಇನ್ನು ಬೆಂಗಳೂರಿನ ಪರಪ್ಪನ ಅಗ್ರಹಾರ ಜೈಲಿಗೆ NIA ಅಧಿಕಾರಿಗಳು ಭೇಟಿ ಕೊಟ್ಟರು. ಶಂಕಿತ ಉಗ್ರ ಮೊಬೈಲ್ ಬಳಕೆ ಮಾಡಿದ್ದರ ಸಂಬಂಧಪಟ್ಟಂತೆ NIA ತನಿಖೆಗೆ ಮುಂದಾಗಿದೆ. ಆ ವಿಡಿಯೋ ಏನು ವೈರಲ್ ಆಗಿತ್ತು, ಆ ವೈರಲ್ ಬೆನ್ನಲ್ಲೇ NIA ಅಲರ್ಟ್ ಆಗಿರುವಂಥದ್ದು. ಈಗಾಗಲೇ ಒಂದು ಬಾರಿ NIA ಅಧಿಕಾರಿಗಳು ಜೈಲಿಗೆ ಭೇಟಿ ಕೊಟ್ಟಿದ್ರು. ಈಗ ಮತ್ತೆ ಜೈಲಿಗೆ ಭೇಟಿ ಕೊಟ್ಟು ಶಂಕಿತ ಉಗ್ರನನ್ನ ವಿಚಾರಣೆಗೊಳಪಡಿಸಿದ್ದಾರೆ. ಜೈಲಿನಲ್ಲಿದ್ದು ಯಾರ್ಯಾರನ್ನ ಈತ ಕಾಂಟ್ಯಾಕ್ಟ್ ಮಾಡ್ದ, ಮತ್ತಷ್ಟು ಶಂಕಿತ ಉಗ್ರರ ಜೊತೆಗೆ ಮಾತನಾಡಿದಾನ, ಸಂಪರ್ಕದಲ್ಲಿದ್ದಾನ, ಅದರ ಜೊತೆಗೆ ದೆಹಲಿಯಲ್ಲಿ ಏನು ಸ್ಫೋಟ ಆಯಿತು, ಆ ಸ್ಫೋಟಕ್ಕೂ ಈತನಿಗೂ ಏನಾದರೂ ಸಂಬಂಧ ಇದೆಯಾ? ದೆಹಲಿ ಸ್ಫೋಟದ ಸಂಬಂಧ ಕೂಡ NIA ಮಾಹಿತಿಯನ್ನು ಪಡ್ಕೊಳ್ತಾ ಇದೆ. ಶಂಕಿತ ಉಗ್ರ ಜುಹಾದ್ ಹಮೀದ್ ಶಕೀಲ್, ಈತ ಪರಪ್ಪನ ಅಗ್ರಹಾರ ಜೈಲಲ್ಲಿದ್ದುಕೊಂಡು ಆರಾಮಾಗಿ ಮೊಬೈಲ್ ಬಳಕೆ ಮಾಡ್ತಾ ಇದ್ದಕ್ಕೆ ಸಾಕ್ಷಿಯಾಗಿ ವಿಡಿಯೋಗಳು ವೈರಲ್ ಆದವು. ಹೀಗಾಗಿ NIA ಆಕ್ಟಿವ್ ಆಗಿ ಒಂದು ಬಾರಿ ಬಂದು ಮಾಹಿತಿಯನ್ನು ಸಂಗ್ರಹಿಸಿತ್ತು. ಈಗ ತೀವ್ರ ವಿಚಾರಣೆಗೊಳಪಡಿಸಿದೆ. ಈ ಬೆಳವಣಿಗೆ ಕುರಿತಂತೆ ಡೀಟೇಲ್ಸ್ ಪಡೆಯೋಣ. ನಮ್ಮ ಪ್ರತಿನಿಧಿ ಪ್ರದೀಪ್ ಈಗ ಸಂಪರ್ಕದಲ್ಲಿದ್ದಾರೆ. ಪ್ರದೀಪ್, ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಶಂಕಿತ ಉಗ್ರರ ಕೈಯಲ್ಲೂ ಮೊಬೈಲ್ ಇದೆ ಅಂತರೋದು ನಿಜಕ್ಕೂ ಆತಂಕಕಾರಿ ಬೆಳವಣಿಗೆಯಾಗಿತ್ತು. ಈಗ NIA ಏನು ಗ್ರೌಂಡ್ಗೆ ಇಳಿದಿದೆ, ತನಿಖೆ ವೇಳೆ ಏನೆಲ್ಲ ಮಾಹಿತಿಗಳು ಲಭ್ಯ ಆಗ್ತಾ ಇದೆ, ಯಾವೆಲ್ಲ ಆಂಗಲ್ನಲ್ಲಿ, ಯಾವೆಲ್ಲ ಆಯಾಮಗಳಲ್ಲಿ ಈಗ ವಿಚಾರಣೆ ಆಗ್ತಾ ಇದೆ? ಪ್ರತಿಮಾ, ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಉಗ್ರ ಜುಹಾದ್ ಏನಿದ್ದಾನೆ, ಈತ ಮೊಬೈಲ್ ಅನ್ನ ಬಳಕೆ ಮಾಡ್ತಿದ್ದ ವಿಚಾರ NIAಗೆ ತಲುಪಿತು. ಈಗಾಗಲೇ ಒಂದು ಬಾರಿ ಆತನನ್ನ ವಿಚಾರಣೆ ಮಾಡಿದಂತಹ NIA ಅಧಿಕಾರಿಗಳು ಮತ್ತೆ ಪರಪ್ಪನ ಅಗ್ರಹಾರ ಜೈಲಿಗೆ ಭೇಟಿ ನೀಡಿ ಮತ್ತೊಂದು ಸುತ್ತಿನಲ್ಲಿ ವಿಚಾರಣೆ ನಡೆಸಿರುವಂತದ್ದು. ಯಾಕಂತ ಹೇಳಿದ್ರೆ ಈಗಾಗಲೇ ಹೈಪವರ್ ಕಮಿಟಿ ರಾಜ್ಯ ಸರ್ಕಾರ ಏನು ರಚಿಸಿದೆ, ಆ ಸಮಿತಿ ಕೂಡ ಜುಹಾದ್ ಅನ್ನ ವಿಚಾರಣೆಯನ್ನ ಮಾಡಿ ಆತನ ಹೇಳಿಕೆಗಳನ್ನು ಕೂಡ ಪಡ್ಕೊಂಡಿತ್ತು. ಈ ಹೇಳಿಕೆಯಲ್ಲಿ ತಾನು ಮೊಬೈಲ್ ಅನ್ನ ಬಳಸಿರೋದು ಬೇರೆ ಯಾರೋ ಕೊಟ್ಟಿದ್ರು, ಈ ವೇಳೆ ಮೊಬೈಲ್ ಬಳಸಿದ್ದು ಹೊರತು ಯಾರಿಗೂ ನಾನು ಕಾಲ್ ಮಾಡಿಲ್ಲ, ಅದು 2 ವರ್ಷದ ಹಿಂದೆ ಆಗಿರುವಂತದ್ದು ಅಂತ ಆತ ಹೇಳಿಕೆ ನೀಡಿದ್ದ. ಆದ್ರೂ ಸಹ ಆತ ರೀಸೆಂಟ್ ಆಗಿ ಮೊಬೈಲ್ ಬಳಕೆ ಮಾಡಿರುವಂತಹ ಅನುಮಾನಗಳು ದಟ್ಟವಾಗಿದೆ. ಹೀಗಾಗಿನೇ NIA ಅಧಿಕಾರಿಗಳು ಮತ್ತೊಂದ್ಸರಿ ಆತನನ್ನ ವಿಚಾರಣೆಯನ್ನ ನಡೆಸಿ ಮಾಹಿತಿಯನ್ನ ಪಡ್ಕೊಂಡಿರುವಂತದ್ದು. ಅದರಲ್ಲಿ ಪ್ರಮುಖವಾಗಿ ಆತನಿಗೆ ಮೊಬೈಲ್ ಕೊಟ್ಟಿದ್ದು ಯಾರು ಅನ್ನೋದ್ರ ಬಗ್ಗೆ NIA ಅಧಿಕಾರಿಗಳು ಮಾಹಿತಿಯನ್ನ ಕಲೆ ಹಾಕಿರುವಂತದ್ದು. ಜೊತೆಗೆ ಆತ ಈ ಮೊಬೈಲ್ ಅನ್ನ ಬಳಕೆ ಮಾಡಿದಂತ ಟೈಮಲ್ಲಿ ಅಥವಾ ಬೇರೆ ಟೈಮಲ್ಲಿ, ಈ ವಿಡಿಯೋನ ಬಿಟ್ಟು ಬೇರೆ ಟೈಮಲ್ಲಿ ಕೂಡ ಮೊಬೈಲ್ ಬಳಕೆ ಮಾಡಿರುವಂತಹ ಸಾಧ್ಯತೆ ಕೂಡ ಹೆಚ್ಚಿದೆ. ಹೀಗಾಗಿ ಮೊಬೈಲ್ ಬಳಕೆ ಮಾಡಿದ್ದೆ ಆದ್ರೆ ಯಾರ್ಯಾರಿಗೆ ಕರೆ ಮಾಡಿದ್ದ ಅಥವಾ ಯಾರಿಗಾರು ಸಂದೇಶವನ್ನ ಕಳಿಸಿದ, ಯಾಕಂತ ಹೇಳಿದ್ರೆ ಜುಹಾದ್ನ ವಿರುದ್ಧ ಇರುವಂತಹ ಆರೋಪಗಳು ಆತ ದಕ್ಷಿಣ ಭಾರತದ ಯುವಕರನ್ನ ಒಂದು ಆನ್ಲೈನ್ ಅಲ್ಲಿ ಸರ್ಕಲ್ ಅಲ್ಲಿ ಆತ ಎಲ್ಲರನ್ನೂ ಸಹ ಕಾಂಟ್ಯಾಕ್ಟ್ ಅನ್ನ ಮಾಡಿ ಅವರನ್ನೆಲ್ಲವನ್ನೂ ಸಹ ಮೂಲಭೂತವಾದಿಗಳನ್ನಾಗಿ ಕನ್ವರ್ಟ್ ಮಾಡಿ ಅವರೆಲ್ಲರನ್ನೂ ಸಹ ಸಿರಿಯಾಗೆ ಕಳಿಸುವಂತಹ ಒಂದು ಕೆಲಸವನ್ನ ಮಾಡ್ತಾ ಇದ್ದ. ಹೀಗಾಗಿ ಆತನ ವಿರುದ್ಧ ಒಂದಷ್ಟು ಕೇಸ್ಗಳು ಸಹ ದಾಖಲಾಗಿ ಆತನನ್ನ ಜೈಲಿಗೆ ಕಳಿಸಲಾಗಿತ್ತು. ಇದೇ ಕಾರಣಕ್ಕಾಗಿ ಜೈಲಿನಲ್ಲೇ ಕೂತ್ಕೊಂಡು ಈ ರೀತಿಯಾದಂತಹ ಮತ್ತೆ ಒಂದು ಮೈಂಡ್ ವಾಶ್ ಕೆಲಸವನ್ನ ಮಾಡ್ತಾ ಇದ್ದಾನ. ಮತ್ತು ದೆಹಲಿಯಲ್ಲಿ ಇತ್ತೀಚೆಗೆ ಏನು ಬಾಂಬ್ ಬ್ಲಾಸ್ಟ್ ಸ್ಫೋಟ ಆಗಿತ್ತು, ಅದರಲ್ಲೂ ಈತನ ಏನಾದ್ರು ಸಂಪರ್ಕ ಇದೆಯಾ, ಈತನ ಕೈವಾಡ ಏನಾದ್ರು ಇದೆಯಾ, ಈತನಿಗೆ ಅಲ್ಲಿ ಸ್ಫೋಟ ಮಾಡಿದಂತಹ ವ್ಯಕ್ತಿಗಳಿಗೂ ಸಂಪರ್ಕ ಇದೆಯಾ, ಯಾಕಂತ ಹೇಳಿದ್ರೆ ಇಂಡಿಯನ್ ಮುಜಾಹಿದೀನ್ ಜೊತೆನೂ ಸಹ ಈತನಿಗೆ ಸಂಪರ್ಕ ಇದೆ ಅನ್ನೋದು NIAಗೆ ಗೊತ್ತಿರುವಂತ ವಿಚಾರ. ಹೀಗಾಗಿನೇ ಆತನಿಗೆ ಬೇರೆ ಯಾರಿಗಾದ್ರೂ ಸಂಪರ್ಕ ಇದ್ದು ಆತರ ಜೊತೆ ಬೇರೆಯವ್ರ ಜೊತೆ ಕಾಂಟ್ಯಾಕ್ಟ್ ಅನ್ನು ಮಾಡಿ ಬೇರೆ ಯಾವ್ದಾದ್ರು ಸ್ಫೋಟವನ್ನ ಮಾಡೋದಕ್ಕೆ ಅಥವಾ ಬೇರೆ ವಿಧ್ವಂಸಕ ಕೃತ್ಯಕ್ಕೆ ಸಂಚನ ಜೈಲಿನಲ್ಲೇ ಕೂತು ರೂಪಿಸಿದಾನೆ ಅನ್ನೋದ್ರ ಬಗ್ಗೆ NIA ಅಧಿಕಾರಿಗಳು ಮಾಹಿತಿಯನ್ನು ಪಡ್ಕೊಂಡು ಈತನಿಂದನೂ ಸಹ ಹೇಳಿಕೆಗಳನ್ನ ದಾಖಲಿಸಿಕೊಂಡು ತನಿಖೆಯನ್ನ ಮುಂದುವರಿಸ್ತಾ ಇರುವಂತದ್ದು NIA ಅಧಿಕಾರಿಗಳು. ಪ್ರತಿಮಾ, ಥ್ಯಾಂಕ್ ಯು ಪ್ರದೀಪ್, ತಮ್ಮ ಮಾಹಿತಿಗೆ.